ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಬಂಧುಗಳೇ, ಇತ್ತೀಚೆಗೆ ತುಮಕೂರು ವಿಭಾಗ ಮಾಡುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ತುಮಕೂರು ಜಿಲ್ಲೆ 10 ತಾಲೂಕುಗಳು ಸೇರಿ ಜಿಲ್ಲೆಗಳನ್ನು ವಿಭಾಗ ಮಾಡಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಬಂಧುಗಳೇ, ಈ ವಿಷಯವಾಗಿ ನಿಮಗೆ ಹಿಂದೆ ಸಾಕಷ್ಟು ಪ್ರತಿಭಟನೆಗಳಾಗಲಿ, ಹೋರಾಟಗಳಾಗಲಿ, ಮನವಿ ಕೊಡೋದಾಗಲಿ ಇದೆಲ್ಲ ನಡೆದಿದೆ. ಈಗ ವಿಭಾಗ ಮಾಡಲೇಬೇಕು ಅನ್ನೋ ಕೂಗು ವಿಧಾನಸಭೆ ಕಲಾಪದಲ್ಲೂ ಕೂಡ ಚರ್ಚೆ ನಡೀತಾ ಇರೋದು ತಮಗೆಲ್ಲರಿಗೂ ಗೊತ್ತಿದೆ. ಬಂಧುಗಳೇ, ಇತ್ತೀಚೆಗೆ ಮಧುಗಿರಿ ಮತ್ತು ಶಿರಾ ಜಿಲ್ಲೆ ಆಗಬೇಕು ಅನ್ನೋ ಕೂಗು ಸಹ ಎದ್ದಿದ್ದು ತಾವು ಕೇಳಿರ್ತೀರ. ಬಂಧುಗಳೇ, ನಾನು ಏನು ಹೇಳಕೊಟ್ಟಿದ್ದೀನಿ ಅಂತ ಅಂದರೆ, ತುಮಕೂರು ವಿಭಾಗವಾಗಿ 2 ಜಿಲ್ಲೆಗಳು ಅಥವಾ 3 ಜಿಲ್ಲೆಗಳಾಗ್ಬೋದು. ಇದರ ಪರಿಣಾಮವಾಗಿ ಯಾವ ಊರು, ಯಾವ ತಾಲೂಕು ಜಿಲ್ಲೆ ಆಗುತ್ತೆ ಅನ್ನೋದನ್ನು ಈ ಮುಂದೆ ವಿಷಯದಲ್ಲಿ ಚರ್ಚೆ ಮಾಡ್ತೀನಿ. ಬಂಧುಗಳೇ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬರ್ ಆಗಿ, ಫಾಲೋ ಆಗಿ. ವಿಷಯ ಲೈಕ್ ಆಯಿತು ಅಂದರೆ ಶೇರ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಬಂಧುಗಳೇ, ತುಮಕೂರು ವಿಭಾಗ ಮಾಡಲು ಪಟ್ಟು ಕಲ್ಪವೃಕ್ಷ ಸೀಮೆಯ 10 ತಾಲೂಕುಗಳನ್ನು ಹೊಂದಿರುವಂತಹ ಬೃಹದಾಕಾರದ ತುಮಕೂರು ಜಿಲ್ಲೆ ಆಡಳಿತಾತ್ಮಕ ಅನುಕೂಲಕ್ಕಾಗಿ ವಿಭಾಗ ಮಾಡಿ 2 ಜಿಲ್ಲೆಯಾಗಿಸಬೇಕು ಅನ್ನೋ ಹಳೆ ಬೇಡಿಕೆ ಕೂಡ ನಿಮಗೆ ಗೊತ್ತೇ ಇದೆ. ಅವ ತಾಲೂಕು ಕೇಂದ್ರವನ್ನು ಹೊಸ ಜಿಲ್ಲೆ ಕೇಂದ್ರವಾಗಿಸಬೇಕು ಎಂದ ಗೊಂದಲ ಮಾತ್ರ ಇನ್ನೂವರೆಗೂ ಬಗೆಹರಿದಿಲ್ಲ. ಮಧುಗಿರಿನ ಜಿಲ್ಲೆ ಮಾಡಬೇಕಾ, ಶಿರಾನ ಜಿಲ್ಲೆ ಮಾಡಬೇಕಾ, ಟಿಪ್ಟೂರಿನ ಜಿಲ್ಲೆ ಮಾಡಬೇಕಾ? ಮಧುಗಿರಿ ಮತ್ತು ಟಿಪ್ಟೂರು ಪ್ರತ್ಯೇಕ ಜಿಲ್ಲೆ ಘೋಷಣೆಗೆ ಸಾರ್ವಜನಿಕರ ಆಗ್ರಹ ಅಂತೂ ಕಟ್ಟುನಿಟ್ಟಾಗಿ ಕೇಳಿ ಬರ್ತಾನೆ ಇದೆ. ಒಂದು ರೀತಿ ಇನ್ನೊಂದು ವಿಷಯ ಚರ್ಚೆ ಮಾಡೋದಕ್ಕೆ ಹೋದರೆ, ಶಿರಾ ತಾಲೂಕು ಸಾಕಷ್ಟು ಅಭಿವೃದ್ಧಿ ಹೊಂದ್ತಾ ಇದೆ. ಹೈವೇ ರಸ್ತೆ ಇದೆ, ರೈಲ್ವೆ ಟ್ರ್ಯಾಕ್ ಬರ್ತಾ ಇದೆ, ನೀರಿನ ಬವಣೆ ತೀರ್ತಾ ಇದೆ, ಇಂಡಸ್ಟ್ರಿಯಲ್ಸ್ ಇದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲದಕ್ಕೂ ಒಂದು ಮುಖ್ಯ ಕಾರಣ ಶಿರಾ ಜಿಲ್ಲೆ ಆಗಲೇಬೇಕು ಅನ್ನೋ ಎಲ್ಲರ ಮನಸ್ಸು ಕೂಡ ಇದೆ. ಜೊತೆಗೆ ಅಭಿವೃದ್ಧಿ ಕೂಡ ಇಲ್ಲಿ ಸಾಕಷ್ಟು ನಡೀತಾ ಇದೆ. ಆದರೆ ಶಿರಾ ಭಾಗದ ಅಂತ ಒಂದಷ್ಟು ಜನ ತಮ್ಮ ಫೇಸ್ಬುಕ್ ಅಕೌಂಟ್ಗಳಲ್ಲಿ ಶಿರಾ ಜಿಲ್ಲೆ ಆಗಬೇಕು ಅಂತ ಟ್ವಿಟ್ಟರ್ನಲ್ಲಿ ಇದೆಲ್ಲ ಬರ್ಕೊಂಡಿದ್ದು ಉಂಟು. ಆದರೆ ಈಗ ವಿಪರ್ಯಾಸ ಅಂದರೆ ಶಿರಾ ಹೆಸರು ಕೇಳ್ಬರ್ತಾ ಇಲ್ಲ. ಮಧುಗಿರಿ, ಟಿಪ್ಟೂರು ಪ್ರತ್ಯೇಕ ಜಿಲ್ಲೆ ಅನ್ನೋ ಒಂದು ಘೋಷಣೆಗಳು ಕೇಳಿಬರ್ತಾ ಇದ್ದಾವೆ. ತುಮಕೂರು 10 ತಾಲೂಕುಗಳನ್ನು ಹೊಂದಿದೆ, ದೊಡ್ಡದಾದಂಥ ಜಿಲ್ಲೆ ಕೂಡ. ಆಡಳಿತಾತ್ಮಕವಾಗಿ ಅನುಕೂಲಕ್ಕೆ ವಿಭಾಗ ಮಾಡಿ 2 ಜಿಲ್ಲೆ ಆಗಿಸಬೇಕು ಅಂತ ಹಳೆ ಬೇಡಿಕೆ ಅಂತೂ ಇದ್ದೇ ಇದೆ. ಆದರೆ ಯಾವ ತಾಲೂಕು ಕೇಂದ್ರನ ಹೊಸ ಜಿಲ್ಲೆ ಕೇಂದ್ರವನ್ನಾಗಿ ಮಾಡಬೇಕು ಎಂದು ಗೊಂದಲ ಮಾತ್ರ ಬಗೆಹರಿದಿಲ್ಲ. ಸದ್ಯಕ್ಕೆ ಈಗ ಮಧುಗಿರಿ ಮತ್ತು ಟಿಪ್ಟೂರು ಪ್ರತ್ಯೇಕ ಜಿಲ್ಲೆ ಮಾಡಲು 10 ವರ್ಷಗಳಿಂದ ಸುಮಾರು ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಮಧುಗಿರಿ ಮತ್ತು ಟಿಪ್ಟೂರನ್ನಾಗಿ ಜಿಲ್ಲೆ ಮಾಡಿದ್ರೆ ಭಾಳಷ್ಟು ಅನುಕೂಲತೆಗಳಾಗ್ತವೆ ಅನ್ನೋದು ಜನಸಾಮಾನ್ಯರ ಕೂಗು ಕೂಡ. ಇದಕ್ಕಾಗಿ ಜನಪ್ರತಿನಿಧಿಗಳು ಕೂಡ ಧ್ವನಿಗೂಡಿಸಿರೋದು ಮತ್ತಷ್ಟು ಶಕ್ತಿ ತುಂಬಿದಂತ ಆಗ್ತಾ ಇದೆ. ಶಿರಾ ಕೂಡ ವಾಣಿಜ್ಯ ಕೇಂದ್ರವನ್ನಾಗಿ ಅಭಿವೃದ್ಧಿಯಾಗಿದ್ದು ಜಿಲ್ಲೆ ಮಾಡಬೇಕೆಂಬ ಕೂಗು ಸಹ ಎದ್ದಿತ್ತು. ಮಧುಗಿರಿ ಜಿಲ್ಲೆಗೆ ಒತ್ತಾಯ. ಪಾಗೋಡ ತಿರುಮಣಿಯಿಂದ ತುಮಕೂರು ಜಿಲ್ಲಾ ಕೇಂದ್ರಕ್ಕೆ 150 ಕಿಲೋಮೀಟರ್ ಆಗುತ್ತೆ. ಸಾರ್ವಜನಿಕರು ಕೆಲಸ ಕಾರ್ಯಗಳಿಗೆ ಅಲ್ದಾಡೋದಕ್ಕೆ ದೊಡ್ಡ ಸಮಸ್ಯೆ ಆಗ್ತಿದೆ. ಮಧುಗಿರಿ ಜಿಲ್ಲೆ ಆದರೆ ಮಧುಗಿರಿ, ಪಾಗೋಡ, ಶಿರಾ, ಕೊಡಗೇರಿ ತಾಲೂಕುಗಳನ್ನು ಸೇರ್ಪಡೆ ಮಾಡಿದ್ರೆ ಪಾಗೋಡ ಭಾಗದ ಜನರಿಗೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಮಧುಗಿರಿ ಹತ್ರ ಆಗುತ್ತೆ ಅಲ್ಲಿಂದ. ಹಾಗಾಗಿ ಎಲ್ಲ ಕೇಂದ್ರ ಸ್ಥಾನಗಳಿಗೆ ಬರ್ಬೋದು, ತಮ್ಮ ಕೆಲಸಗಳನ್ನ ಮಾಡ್ಕೋಬೋದು. ಈ ರೀತಿ ಒಂದು ಕೂಗಾದರೆ, ಇನ್ನೊಂದು ಕಡೆ ಟಿಪ್ಟೂರು ಜಿಲ್ಲೆಗೆ ಆಗ್ರಹ ಆಗ್ತದೆ. ತುಮಕೂರು ಜಿಲ್ಲೆಯನ್ನು ವಿಭಾಗಿಸಿ ಪ್ರತ್ಯೇಕವಾಗಿ ಟಿಪ್ಟೂರು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲು ಬಲವಾದ ಕೂಗು ಎದ್ದಿದೆ. ಹಲವು ವರ್ಷಗಳಿಂದ ಪ್ರತಿಭಟನೆಗಳು, ಹೋರಾಟಗಳು ನಡೀತಾನೆ ಇದ್ದಾವೆ. ಈ ಸಾರ್ವಜನಿಕರೊಂದಿಗೆ ಮಠಾಧೀಶರು ಅಂದರೆ ಸ್ವಾಮೀಜಿಗಳು, ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ಕೂಡ ಬೆಂಬಲ ವ್ಯಕ್ತಪಡಿಸಿರುವುದು ಮತ್ತಷ್ಟು ಇದಕ್ಕೆ ಪುಷ್ಟಿ ನೀಡಿದಂತಿದೆ. ಟಿಪ್ಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ತಾಲೂಕುಗಳನ್ನು ಸೇರ್ಪಡೆಗೊಳಿಸಿ ಜಿಲ್ಲೆಯನ್ನಾಗಿ ಮಾಡಿದರೆ ಅಭಿವೃದ್ಧಿ ಸಾಧ್ಯತೆವಾಗುತ್ತದೆ ಅಂತ ಒಂದಷ್ಟು ಜನರ ಕೂಗು ಕೂಡ ಇದೆ. ಬಹಳ ವರ್ಷಗಳಿಂದ ಬೇಡಿಕೆಯಾದಂತಹ ಟಿಪ್ಟೂರು ಜಿಲ್ಲಾ ಕೇಂದ್ರ ಮಾಡಲು ಹಲವು ಬಾರಿ ಸರ್ಕಾರಕ್ಕೆ ಮನವಿ ಕೂಡ ಮಾಡಲಾಗಿದೆ. ಟಿಪ್ಟೂರು ಜಿಲ್ಲಾ ಕೇಂದ್ರವಾಗೋದ್ರಿಂದ ಸರ್ಕಾರಕ್ಕೆ ಯಾವುದೇ ರೀತಿ ಅಧಿಕ ಖರ್ಚು ಬರೋದಿಲ್ಲ. ಯಾಕಂದರೆ ಈಗಾಗಲೇ ಮಿನಿ ವಿಧಾನಸೌಧ ಇದೆ, ನಗರಸಭೆ ಕಟ್ಟಡ ಇದೆ, RTO ಕಚೇರಿ ಇದೆ. ಜಿಲ್ಲೆಯಾಗುವ ಎಲ್ಲ ಲಕ್ಷಣಗಳು ಕೂಡ ಟಿಪ್ಟೂರು ಎದ್ದು ಕಾಣಿಸ್ತಾ ಇದೆ. ಟಿಪ್ಟೂರಿನ ಗಡಿ ಭಾಗದಿಂದ ತುಮಕೂರು ಜಿಲ್ಲಾ ಕೇಂದ್ರಕ್ಕೆ 100ಕ್ಕೂ ಅಧಿಕ ಕಿಲೋಮೀಟರ್ ಆಗುತ್ತೆ, ಅಂದರೆ 100ಕ್ಕಿಂತ ಹೆಚ್ಚಾಗುತ್ತೆ. ಅದರಿಂದ ಟಿಪ್ಟೂರು ಜಿಲ್ಲೆ ಮಾಡುವಂತೆ CMಗೆ ತಾಲೂಕಿನ ಜನತೆ ಒತ್ತಾಯ ಕೂಡ ಮಾಡಿದ್ದಾರೆ. ಉಳಿಯಾರನ ಒಂದು ತಾಲೂಕು ಘೋಷಣೆ ಮಾಡಿದ್ರೆ ಜಿಲ್ಲೆಯ ಅತಿ ದೊಡ್ಡ ಗ್ರಾಮ ಪಂಚಾಯಿತಿಯಾಗಿದ್ದ ಉಳಿಯಾರನ್ನು ಪುರಸಭೆಯನ್ನಾಗಿ ಪರಿವರ್ತನೆಯಾಗಿದೆ. ಹಲವು ವರ್ಷಗಳಿಂದ ಉಳಿಯಾರನ್ನು ತಾಲೂಕು ಮಾಡುವಂತೆ ಆಗ್ರಹ ಮತ್ತು ಹೋರಾಟಗಳು ಇವೆಲ್ಲ ಸಾಮಾನ್ಯವಾಗಿ ನಡೀತಾನೆ ಇದ್ದಾವೆ. ಜನಪ್ರತಿನಿಧಿಗಳು ಆಶ್ವಾಸನೆ ಕೊಟ್ಟು ಮೌನವಾಗಿ ಕುಳಿತಿರೋದು. ಉಳಿಯಾರು ತಾಲೂಕಿನ ಮೇಲ್ದರ್ಜೆಗೇರಿದ್ದಾರೆ, ಟಿಪ್ಟೂರು ಜಿಲ್ಲಾ ಕೇಂದ್ರಕ್ಕೆ ಸೇರಿಕೊಳ್ತದೆ ಎಂಬ ಮಹದಾಸೆ ಜನರ ಕೂಗಾಗಿದೆ. 10 ತಾಲೂಕುಗಳನ್ನು ಹೊಂದಿರುವ ತುಮಕೂರನ್ನು ವಿಭಾಗಿಸಿ ಟಿಪ್ಟೂರನ್ನು ಕೇಂದ್ರವನ್ನಾಗಿ ಪ್ರತ್ಯೇಕ ಜಿಲ್ಲೆ ಮಾಡಿ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಟಿಪ್ಟೂರು ಜಿಲ್ಲೆಯಾಗುವ ಎಲ್ಲ ಲಕ್ಷಣಗಳು ಕೂಡ ಹೊಂದಿದೆ ಅಂತ ಶಾಸಕರು ಷಡಕ್ಷರಿ ಅವರು ಹೇಳ್ತಾರೆ. ನನ್ನ ಆಡಳಿತದ
ಅವಧಿಯಲ್ಲಿ ಮಧುಗಿರಿಯನ್ನು ಜಿಲ್ಲೆಯನ್ನಾಗಿ ಮಾಡಲು ಬೇಕಾದ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಐತಿಹಾಸಿಕ ಹಿನ್ನೆಲೆ ಇದೆ. ಮಧುಗಿರಿ ಜಿಲ್ಲೆಯನ್ನಾಗಿ ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಈ ಕಡೆ ಏನು ಮಾಜಿ ಸಚಿವರು ಕೆ ಎನ್ ರಾಜಣ್ಣವರು ಕೂಡ ಹೇಳ್ತಾ ಇದ್ದಾರೆ. ತಿಪಟೂರು ಜಿಲ್ಲೆಗೆ 3 ತಾಲೂಕು. ತಿಪಟೂರಿಗೆ 26 ಗ್ರಾಮ ಪಂಚಾಯತಿಗಳು ಬರ್ತವೆ. ಚಿಕ್ಕನಾಯಕನಹಳ್ಳಿಗೆ 27 ಗ್ರಾಮ ಪಂಚಾಯತಿಗಳು ಬರ್ತವೆ. ತುರುವೇಕೆರೆಗೆ 27 ಗ್ರಾಮ ಪಂಚಾಯತಿ ಬರ್ತವೆ. ಮಧುಗಿರಿ ಜಿಲ್ಲೆಗೆ 4 ತಾಲೂಕು ಸೇರ್ಪಡೆಗೊಂಡ್ರೆ ಮಧುಗಿರಿ 39 ಗ್ರಾಮ ಪಂಚಾಯತಿಗಳು ಬರ್ತವೆ. ಪಾವಗಡ 34 ಗ್ರಾಮ ಪಂಚಾಯತಿಗಳು ಬರ್ತವೆ. ಅದೇ ರೀತಿ ಶಿರಾ 42 ಗ್ರಾಮ ಪಂಚಾಯತಿಗಳು ಬರ್ತವೆ. ಕೊಡಕೆರೆ 24 ಗ್ರಾಮ ಪಂಚಾಯತಿಗಳು ಬರ್ತವೆ. ಇದಿಷ್ಟು ಏನು ಬೇರ್ಪಾಡಾಗಿ ಒಂದು ಮಧುಗಿರಿ ಇನ್ನೊಂದು ತಿಪಟೂರು ಜಿಲ್ಲಾ ಕೇಂದ್ರ ಆದರೆ ಒಂದಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದರಲ್ಲಿ ಸರ್ಕಾರಕ್ಕೂ ಸಂದೇಶ ಹೋಗಿದೆ. ಬಟ್ ಪದೇ ಪದೇ ಪ್ರತಿಭಟನೆಗಳು ಮನವಿಗಳು ಹೋಗ್ತಾ ಇರೋದ್ರಿಂದ ಇವೆರಡು ತಾಲೂಕಿನಲ್ಲಿ ಸರ್ಕಾರ ಕೂಡ ಕಣ್ಣಿಟ್ಟಿದೆ ಜಿಲ್ಲೆ ಮಾಡಲೇಬೇಕು ಅಂತೇಳಿ. ವಿಪರ್ಯಾಸ ಏನಪ್ಪ ಅಂತಂದರೆ ನಮ್ಮ ತವರೂರಾದಂತಹ ಶಿರಾ ಜಿಲ್ಲೆಯನ್ನಾಗಿ ಮಾಡಲು ಯಾವ ನಾಯಕರು ಮುಂದೆ ಬರ್ತಾ ಇಲ್ಲ. ಎಲ್ಲದರಲ್ಲೂ ಹಿಂದೆ ಸರಿತಾ ಇದೆ ಅನ್ನೋದೇ ವಿಪರ್ಯಾಸ ಆಗಿದೆ. ಅದೊಂದು ಬೇಸರದ ಸಂಗತಿ ಕೂಡ. ಬಂಧುಗಳೇ, ಇನ್ನೊಂದಷ್ಟು ಚರ್ಚೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.